ಕೋಣನೆ ನಂದನೆ ವಾಲವೋ ಹಾಡು ಹೇಳ್ಕೊಂಡು ಕಾಯಿ ಬಿಡಿಸ್ತಾ ಇದ್ದು. ಈಗ ಸೌಂಡ್ ಕೇಳ್ಬಿಡ್ತಲ್ಲ ಹೋಯ್ತಾ ಇದ್ರಲ್ಲ ಇವ್ರು ಬಂದ್ರು. ಅಮ್ಮ ಅಡ್ಗ ಮಾಡಕ್ ಕೊಟ್ಟಿರ ಸುದ್ದಿ ಕೇಳಿ. ಸಿನಿಮಾ ಅಂತೆಲ್ಲ ಅಂದ್ರೆ ಹೊಸದಲ್ವಾ, ನೀವ್ ಹೆಂಗ್ ಒಪ್ಕೊಂಡ್ಬಿಟ್ರಿ ಹಾಡ್ ಹೇಳಕ್ಕೆ? ಕರೆದ್ರು ಬತ್ತುಮಿಸ ಅಂತ ಬಂದು ಇಷ್ಟ, ತುಂಬಾ ಇಷ್ಟ. ಬೇಕಾದ್ರೆ ಹೇಳ್ತೀವಿ ಪಿಕ್ಚರ್ ನಮ್ಗೆ ಗೊತ್ತಿಲ್ಲ ಕಣ್ಸ ಅನ್ನ ನಾವು ತೋರಿಸ್ತೀವಿ ಬನ್ನಿ ತಮ್ಮಮ್ಮ ಬನ್ನಿ ನೀವು ಅಂದ್ರು. ಎಲ್ಲ ಖುಷಿ ಪಡ್ತಾವ್ರ ನೋಡಿ. ಚೆನ್ನಾಗಿ ಮಾಡ್ಬೇಕು ಇಲ್ಲ ನವೀನ ಅಂತ. ಲೋ ನವೀನ ಪಿಕ್ಚರು ಕೊಣಾಣ ಹಾಡು ರಿಲೀಸ್ ಆಗದ, ಎಲ್ಲಾರು ನೋಡಿ. ಒಟ್ಟಂತೆ ಎದ್ಬಿಟ್ಟು ದೇವ್ರ ಕೋಟ ನೋಡ್ಬಿಟ್ಟು ನವೀನ ಆಲ್ ದಿ ಬೆಸ್ಟ್. ಹಲೋ ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಯ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಪಲ್ಲವಿ. ವೀಕ್ಷಕರೇ, ನಿನ್ನೆಯಿಂದ ಒಂದು ಸಾಂಗು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಟ್ರೆಂಡನ್ನು ಕ್ರಿಯೇಟ್ ಮಾಡಿದೆ. ಅದೇ ನವೀನ್ ಸಜ್ಜು ಅವರ ಸಿನಿಮಾದ ಲೋ ನವೀನ ಸಿನಿಮಾದ ಕೋಣಾಣೆ ಹಾಡು. ಸೊ ಇದನ್ನ ಹಾಡಿರುವಂಥವ್ರು ನನ್ನ ಜೊತೆಗಿದ್ದಾರೆ. ಸೊ ಇವರಿಬ್ರು ಬಹಳ ಸ್ಪೆಷಲ್ ಅಂತಾನೆ ಹೇಳ್ಬೋದು. ನನಗೂ ಇವ್ರ ಜೊತೆಗೆ ಮಾತಾಡಲಿಕ್ಕೆ ಬಹಳ ಸಂತೋಷ ಇದೆ. ಹಾಗೆಯೇ ಏನೋ ಬೇರೆಯ ರೀತಿಯ ಹಾಡು ಬಂದಿರೋದು ಬಹಳ ವಿಶೇಷ. ನಮ್ಮ ಜನಪದ ಸಂಸ್ಕೃತಿ, ಆಡು ಭಾಷೆ, ನಮ್ಮ ಸಂಸ್ಕೃತಿಯನ್ನ ಮತ್ತೆ ಲೋ ನವೀನ ಸಿನಿಮಾದ ಮೂಲಕ ನಾವು ತಿಳ್ಕೊಳ್ತಾ ಇದ್ದೀವಿ. ಸದ್ಯಕ್ಕೆ ನನ್ನ ಜೊತೆಗೆ ಹಾಡನ್ನ ಹಾಡಿರುವಂತಹ ಲಕ್ಷ್ಮಮ್ಮ ಹಾಗೇನೆ ಚಾಮಮ್ಮ ಅವರಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ, ಹಾಗೆ ಅವ್ರ ಜೊತೆಗೆ ಮಾತಾಡ್ಲಿಕ್ಕೆ ಬಹಳ ಇದೆ, ಒಂದಷ್ಟು ಚರ್ಚೆ ಮಾಡೋಣ. ಸೊ ಅಮ್ಮ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ ಅಮ್ಮ? ಚೆನ್ನಾಗಿದ್ದೀವಿ. ಚೆನ್ನಾಗಿದ್ದೀವಿ ಅಮ್ಮ, ಹೇಗಿದ್ದೀರಾ? ಹಿಂಗಾವಿ ಚೆನ್ನಾಗಿ ಚೆನ್ನಾಗಿದ್ದೀರಾ? ಆಯ್ತು ಚೆನ್ನಾಗಿ ಚೆನ್ನಾಗಿ. ನೀವು ಹಾಡು ಹೇಳ್ತೀರಾ? ಓಕೆ, ಒಗಟು ಹೇಳ್ತೀರಾ? ಸೋಬಾನೆ ಪದ ಹಾಡ್ತೀರಾ? ಓಕೆ, ಒಂದೆರಡು ಹೇಳ್ಬೋದಲ್ಲ ಇನ್ನೂ ಏನಾದ್ರು? ಇಬ್ರು ಒಂದ್ ಒಂದ್ ಹೇಳ್ಬೇಕಾ? ಬಿಟ್ಬಿಡು ಬಿಟ್ಬಿಡ್ಲಾ ಮಂತ. ಕಲ್ಯಾಣವೋ ಗೌರಿ ಕಲ್ಯಾಣವೋ ಚಪ್ಪ ಹಸಿರು ಚಪ್ಪ ಎಸಳು ಮುತ್ತಿನ ಚಪ್ರ ಹೇಳ್ಬಿಡ್ತಿದೆ. ಹೆಸರುಗಾದವ್ರ ವಾದ್ಯ ಮೊದಲಾಗಿ ಹಸಿರು ಚಪ್ಪಾರ ಎಸಳು ಮುತ್ತಿನ ಕಟ್ಟು ಒನ್ನೈನವರ ಮನೆಯ ವಾಲು ವಾದ್ಯವು ಸರಿ ಬಿಡಿಸ್ತೀನಿ. ಕಲ್ಯಾಣವ ಗೌರಿ ಕಲ್ಯಾಣವ ಒನ್ನೈನವರ ಮನೆಯ ವಾಲು ವಾದ್ಯ ಬರಬೇಕು. ನಮ್ಮ ಹೆಸರುಗಾದವ್ರ ಮಗನ ಮಾದೀಗ ಕಲ್ಯಾಣವ ಗೌರಿ ಕಲ್ಯಾಣವ ಸೋಬನೀರೆ ಸೋಬಾನ ಬನೀರೆ ನೀರಿಲು ದಟ್ಟೇಲಿ ನೀರಿಲು ದಟ್ಟಿಲಿ ನೀರು ಹಾಕೋ ನಿಂದವು ಊರಿಗೂ ದೊಡ್ಡವರ ಮಗು ಮೇದು ಸೋಬನೀರೆ ಸೋಬಾನ ಬನೀರೆ ಊರಿಗೂ ದೊಡ್ಡವರ ಮಗ ಮೀದ ನೀರು ಬಗಲ ದಾಟಿ ಒಳೋ ದಾಟಿ ಊರೆಲ್ಲ ದಾಟಿ ಒಳದಾಡ್ ಸಮುದ್ರದ ಬಳೆ ಒಲಾಡಿ ಬೆಳೋದಾವ ಬನ್ನೀರೆ ಸೋಬಾನ ಬನ್ನೀರೆ ಕೆಸರಿಲ್ಲದ ಟೀಲಿ ಕೆಸರು ಹಾಕೋ ನಿಂದಾವು ಹೆಸರಿಗೂ ದೊಡ್ಡವರ ಮಗು ಮೀದು ಹೆಸರಿಗೂ ದೊಡ್ಡವರ ಮಗ ಮೀದ ನೀರು ಬಗಲ ದಾಟಿ ಒಳೋ ದಾಟಿ ಬನ್ನೀರೆ ಸೋಬಾನ ಬನ್ನೀರೆ ಬಗಲ ದಾಟಿ ಒಳದಾಡ ಸಮುದ್ರದ ಬಳೆ ಒಲಾಡಿ ಬೆಳೋದಾವ ಬನ್ನೀರೆ ಸೋಬಾನ ಬನ್ನೀರೆ. ಅಮ್ಮ, ನಿಮ್ಗೆ ಏನ್ ಕೆಲಸ ಮಾಡ್ಕೊಂಡಿದ್ರಿ ನೀವು ಊರ್ ಕಡೆ? ಇವ್ರ ಹೆಂಗ್ ಪರಿಚಯ ಆದ್ರು ನಿಮ್ಗೆ? ಹೊಲ ಮನ ಕೆಲಸ ಮಾಡ್ತಾ ಇದ್ದು. ಅಲ್ಲಿ ಜಮೀನಲ್ಲಿ ತೊಗರಿ ಕಾಯಿ ಬಿಡಿಸ್ತಾ ಇದ್ದು. ತೊಗರಿ ಕಾಯಿ ಬಿಡಿಸ್ತಾ ಇರ್ಬೇಕಾದ್ರ ರೋಡ್ ಗಾಳಿ ಇವ್ರು ಒಯ್ತಾ ಇದ್ರು ನದಿ ಕಡೆ. ನಮ್ಮ ಊರ್ಲಿ ನದಿ ಅದ, ಕಪಿಲೆ ನದಿ, ಆ ಕಡೆ ಒಯ್ತಾ ಇದ್ರು. ಹೋಗ್ಬೇಕಾದ್ರ ನಾವು ಪಕ್ಕದ ಜಮೀನಲ್ಲಿ ಕಾಯಿ ಬಿಡಿಸ್ತಾ ಹಾಡು ಹೇಳ್ಕೊಂಡು ಕಾಯಿ ಬಿಡಿಸ್ತಾ ಇದ್ದು. ಕಾಯಿ ಬಿಡಿಸ್ಬೇಕಾದ್ರೆ ಇವ್ರು ಹೋಯ್ತಿದ್ದು ಪದೇ ಜ್ಞಾನ ಬಿದ್ಬಿಡ್ತು.
ಕಿವಿಗ ಸೌಂಡ್ ಕೇಳ್ಬಿಡ್ತಲ್ಲ, ಸೌಂಡ್ ಕೇಳಿದ ತಕ್ಷಣ ಇವರು ಒಯ್ತಾ ಇದ್ರಲ್ಲ, ಇವ್ರು ಬಂದ್ರು. ಯಾರೋ ಇಲ್ಲಿ ಏನೋ ಹಳ್ಳಿ ಸೊಗಡು ಹಾಡು ಹೇಳ್ತಾ ಇದ್ದಾರಲ್ಲ ಅಂದ್ಬಿಟ್ಟು ನಮ್ಮ ಹತ್ರ ಬಂದ್ಬಿಟ್ಟು ಆಗ ಏನಮ್ಮ ಯಾವ ಊರವರು ನೀವು, ಯಾವ ಊರು ಇದು ಅಂತ ಕೇಳಿದ್ರು. ನಮ್ಮದು ಇದು ಹಿರೇನಂದಿ ಎಚ್ ಡಿ ಕೋಟೆ ಹಿರೇನಂದಿ ಅಂತ, ನಾವು ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ದು. ಅವ್ರು ಹಿಂಗೆ ಬಂದು ಹಾಡು ಕೇಳ್ಕೊಂಡು ಹಾಡು ಹೇಳಿ ಅಂತ ಹೇಳಿದ್ರು. ಅದನ್ನು ನಾವು ಹೇಳ್ತೀವಿ ಅಂತ ಹೇಳ್ದು. ಆಗ ತೊಗರಿಕಾಯಿ ಬಿಡಿಸ್ತಿದ್ದಾಗ ಹಾಡು ಹೇಳಿ ಕೊಟ್ಟಾರ್ಯ ನಮಗೆ, ಫಿಲಮ್ಗೆ ನೀವು ಬಂದಾರ್ಯ ಅಂತಂದರು. ಫಿಲಮ್ಗೆ ನಾವು ಬರೋಕ್ಕಾಗಲ್ಲ, ನಾವು ಹಳ್ಳಿಲಿ ನಾವು ಕೆಲಸ ಮಾಡ್ಕೊಂಡಿರೋರು, ನಾವು ಗಿಲಮ್ಗೆ ಬರೋಕ್ಕಾಗಲ್ಲ. ನಾವು ಇಲ್ಲಿ ಹಳ್ಳಿ ಸೊಗಡು ಅಂತ ನಾವು ಆಟ ಆಡ್ಕೊಂಡು ಕೆಲಸ ಮಾಡ್ಕೊಂಡು ಕೂಲಿ ಕೆಲಸ ಮಾಡ್ಕೊಂಡು ಹಾಡು ಹೇಳ್ತಾವಿ. ಇಲ್ಲಿ ಬೇಕಾದರೆ ಹಳ್ಳಿ ಹಾಡು ನಾವು ಹೇಳ್ಕೊಡ್ತೀವಿ, ಇನ್ನು ಬೇರೆ ಪಿಚಾರ್ಗೆ ನಾವು ಏನು ಹೇಳ್ಕೊಡಲ್ಲ ಕಣಪ್ಪ ಅಂತ ಹೇಳತ್ಲೆ ಆವಾಗ ಏನಂದ್ರು, ಇಲ್ಲ ನೀವು ಹೇಳ್ಕೊಳ್ಳೇಬೇಕು ನಮಗೆ, ನಿಮ್ಮ ಹಳ್ಳಿ ಹಾಡನ್ನೇ ನಮ್ಗೆ ಹೇಳ್ಕೊಡಿ, ನಾವು ಹೇಳ್ಕೊಡ್ತೀವಿ ಅಂತಂದರು. ಆಗ ಆಯಿತು ನಾವು ಹೇಳ್ಕೊಡ್ತೀವಿ ಅಂದ್ಬಿಟ್ಟು ಚಾಮಮ್ಮ ನಾವರು ಇನ್ನು ಮಿಕ್ಕಿದ ಜನ ಎಲ್ಲ ಇದ್ವಲ್ಲ ಅಲ್ಲಿ, ಅವರೆಲ್ಲ ಜಾನಪದೆ, ಮಾದೇಶ್ವರನ ಹಾಡು, ಸೋಬಾನದ ಹಾಡು, ಚಾಮುಂಡಮ್ಮನ ಹಾಡು ಎಲ್ಲನೂ ಹೇಳಿ ಚೊಟ್ಗ ಮಾಡಿ ಅವ್ರಿಗೆ ಹಾಡು ಕಳಿಸ್ತು. ಅದನ್ನು ಈಗ ಲೋ ನವೀನ ಅನ್ನೋ ಪಿಕ್ಚರ್ಗೆ ಅವರು ಹಾಡನ್ನು ತಕೊಂಡು ರಿಲೀಸ್ ಮಾಡಿದ್ದಾರೆ. ಕೊಣಣೆ ಅನ್ನೋ ಹಾಡು ಅದನ್ನು ಇದು ಮಾಡಿದ್ದಾರೆ, ಫಿಲಮ್ ತೆಗ್ದಿದ್ದಾರೆ. ನವೀನ್ ಸರ್ಜು ಅವರು ಫಿಲಮ್ ಲೋ ನವೀನ ಅಂತ ಫಿಲಮ್ ತೆಗ್ದಿದ್ದಾರೆ. ಅದು ಯೂಟ್ಯೂಬಲ್ಲಿ ಎಲ್ಲ ನಡೀತಾ ಅದ ಚೆನ್ನಾಗದ. ಎಲ್ಲ ಪೋರ್ಸ್ ಕೊಡ್ತಾ ಇದ್ದಾರೆ ಚೆನ್ನಾಗಿ. ಇವಾಗ ಸಿನಿಮಾ ಅಂತೆಲ್ಲ ಅಂದ್ರೆ ಹೊಸದಲ್ವಾ, ನೀವ್ ಹೆಂಗ್ ಒಪ್ಕೊಂಡ್ಬಿಟ್ರಿ ಹಾಡ್ ಹೇಳಕ್ಕೆ? ಒಪ್ಕೊಬಿಟ್ನು, ಕರೆದ್ರು, ಬಚ್ಚುವೆ ಅಂತ ಬಂದು ಹೇಳ್ಬಿಟ್ಟು ಇಷ್ಟ, ತುಂಬಾ ಇಷ್ಟ. ಓ ನೋಡುತ್ತಿಲ್ವಲ್ಲವ ಅದಕ್ಕೆ ಇಷ್ಟ. ಯಾರಿಷ್ಟ ನಿಮ್ಗೆ ಸಿನಿಮಾದಲ್ಲಿ? ನಮ್ಗೆ ಸರ್ಜನ್ ನವೀನ್ ಅವರೇ ಇಷ್ಟ. ಲೋ ನವೀನ ಆಯ್ತಾ? ಇಷ್ಟ ಆದ್ರು ನಿಮ್ಗೆ? ನಮ್ಗೆ ಇಷ್ಟ ಆದ್ರು. ಅಪರೂಪವಾಗಿ ನಮ್ಗೆ ಹಾಡು ಕೇಳಕ್ ಬಂದವರಲ್ಲ, ಇವ್ರಿಗೊಂದು ಏನೋ ಮಾಡ್ಕೊಡ್ಬೇಕು. ನಮ್ಮ ಹಾಡು ಅವ್ರು ಕೇಳಿದ್ರು, ಅವ್ರದ್ದು ನಾವು ನೋಡ್ಬೇಕು, ಹಂಗ ಅದಕ್ಕೆ ಇಷ್ಟ. ಅದಕ್ಕಿಂತ ಮುಂಚೆ ನೀವು ಸಿನಿಮಾ ಏನು ನೋಡಿರ್ಲಿಲ್ವಾ? ಎಲ್ಲಿ ನೋಡಿ ಕೂತಿದ್ ನಾವು, ಫೋನ್ನೇ ಮಾಡಕ್ ಬರಲ್ಲ. ಆವಾಗ ಬಂದೋ ಆಡಿಸ್ರು ಹೊಂಟೋನೋ, ಪುನಃ ಬಂದು ಚಾಮಮ್ಮವ್ರೆ ಬನ್ನಿ ನಾವು ಸಿನಿಮಾ ಮಾಡ್ತೀವಿ, ಕಳ್ಸ್ಕೊಡಿ ನಂಗೆ ಬೇಕಾದ್ರೆ ಹೇಳ್ತೀವಿ, ಪಿಕ್ಚರ್ ನಮಗೆ ಗೊತ್ತಿಲ್ಲ ಕಣ್ಸ ನಾವು ತೋರಿಸ್ತೀವಿ, ಬನ್ನಿ ಚಾಮಮ್ಮ ಬನ್ನಿ ನೀವು ಅಂದರು. ನಮ್ಮ ಹೊಲಕ್ಕ ಬಂದು ತೋರಿಕಾಯಿ ಕೂತಿದ್ರು ಎಲ್ಲಾರ್ವ, ನಾನು ನಿಂತಿದ್ದಿ ನಾನು ಇವಾಗ. ಅವಾಗ ಹೇಳಿ ಹಾಡು ಅಂದರು, ಹೇಳ್ದಿ ಚೆಂದದ ಹಾಡು. ಆವಾಗ ಅಂತಿದ್ದೀನಿ ಹೇಳ್ತೀವಿ ಬನ್ನಿ ಚಮ್ಮಮ್ಮ ಅಂದರು. ಬಂದೋ ದೇವರು ಕಟ್ತೇರ್ಸ್ನ ಏನು ಮಾಡ್ದೋ, ಈಗ ಮುಂದರಿಬೇಕು ಅದು ಅಲ್ವಾ. ಅದಕ್ಕೆ ಯಾರಿದ್ರು ಯಾರು ಕೇಳಿದ್ರು ಅವನೇ ಹೇಳಕ್ಕೆ ನಮ್ಗೆ ಇಷ್ಟವಿಲ್ಲ. ಬದಲಾಯಿಸಿ ಹೇಳ್ಬೇಕು. ನಿಮ್ಗೊಂತಾರ ಅವ್ರಿಗೊಂತಾರ ಬೋರ್ ಆಯ್ತವ, ಎಲ್ರಿಗೂ ಒಂದೇ ಥರ ಹೇಳಿದ್ರೆ ಯಾವ್ದು ಕೇಳಿವ ಸ್ವಲ್ಪ ಹಿಂಗಾಗಿ ಇರಲಿ. ಅದಕ್ಕೆ ಯಾವ ಊರು ಗೊತ್ತಿಲ್ಲ, ಯಾವುದು ಊರು? ಚಿಕ್ಕಮಂಗ್ಳೂರು ಒಂದಿಷ್ಟು ಉದ್ದ ಅದ. ನಾವು ಎಚ್ ಡಿ ಕೋಟೆ ಕಣವ, ಮೈಸೂರು ಆಯ್ತು ಕಣ. ನಾವು ಇಲ್ಲಿಗೆಲ್ಲ ಹೇಳ್ತೀವಿ, ಅಲ್ಲಿಗೆಲ್ಲ ಹೇಳಿ ಅಮೃತ ಮಾಡಿ ನಮ್ಮ ಪಿಕ್ಚರ್ ಮುಂದುವರಿಸಿ ನಮ್ಮ ಸರ್ಜನ್ ನವೀನ್ಗೆ ಒಳ್ಳೇದು ಮಾಡಿ ಯಾಕೆ ತಡಿಕೆ ಬಂದಿರಿ ಅಲ್ಲಿಂದ ಹೇಳಿರ್ದಾರಿಂದ ಚೆನ್ನಾಗಿ ಮಾಡಬೇಕು ಇಲ್ಲ ನವೀನ ಅಂತ. ಓ ಕೋಟಿಗೆ ಬೆಲೆ ಹೆಸರು ಅದಕ್ಕೆ ಕಣವ. ಆಯಿತು, ತಿರ್ಗಾ ಬಿಟ್ಟಾಗ ಬಂದು ನೋಡಿ ಅಂತ ಮಕ್ಕಳಿದವ ನೋಡಿ. ಇಲ್ಲ ಏನಂದ್ರೆ ಅಮ್ಮ, ಇವಾಗ ಸಿನಿಮಾ ಅದೆಲ್ಲ ಬೆಂಗಳೂರಿಗೆ ಬರಬೇಕು, ನೀವು ಮೈಸೂರಲ್ಲೆಲ್ಲ ಇರ್ತೀರಾ ಅಲ್ವಾ, ಇದೆಲ್ಲ ಏನ್ ಅನ್ನಿಸ್ತು ಬರಕ್ಕೆ ಹೋಗಕ್ಕೆ? ಹಾಡು ಹೇಳಿದ್ದು ದೊಡ್ಡ ದೊಡ್ಡ ಕಡೆಗಳಲ್ಲಿ ಏನ್ ಅನ್ನಿಸ್ತು?
ಏನ್ ಅನಿಸ್ತು ಅಂದ್ರ ಹೋಗ್ಬೇಕು. ನಾವು ಮೂಲೆಯಲ್ಲೇ ಕೂತಿರೋದ್ ಬೇಡ, ಹಳ್ಳಿಲಿ ಕೂತಿರೋದ್ ಬೇಡ. ನಾವ್ ಎಲ್ಲಾದ್ರೂ ಸಿಟಿ ಕಡೆನೋ ಹಳ್ಳಿ ಕಡೆನೋ ಎಲ್ಲೆಲ್ಲೋ ಸಿಟಿ ತಿರ್ಗಬೇಕು. ಹಳ್ಳಿಲೇ ಕೂತಿದ್ನು ನಾವು. ಓದು ಬರೆ ಅಂತೂ ಇಲ್ಲ, ಎಬೆಟ್ಟು. ಅದರಲ್ಲಿ ನಾವು ಇವಾಗ ಹೋಗ್ಬೇಕಲ್ಲ, ಈಗ ಹಳ್ಳಿ ಕಡೆ ತಿರ್ಗಬೇಕಲ್ಲ, ಒಂದು ಸಿಟಿ ಕಡೆನೇ ಆಗ್ಲಿ ಎಲ್ಲಿ ಯಾರಾಗ್ಲಿ ನೋಡ್ಬೇಕು, ಒಂದು ಸಾಂಗ್ ಆಡಿ ನಾವು ಮುಂದುವರಿಬೇಕು. ಅವ್ರಿಗೂ ನಾವು ಕಲ್ಸ್ಕೊಡ್ಬೇಕು. ಬೇರೆ ಬೇರೆ ತರದಲ್ಲಿ ನಾವು ಮುಂದುವರಿಸ್ಬೇಕು. ಅವ್ರಿಗೂ ಒಂದು ಪಿಕ್ಚರ್ಗೆ ಅಡ್ರೆಸ್ ಕೊಟ್ರ ಜನೇ ನೋಡಿ ಕೊಂಡಾಡುತ್ತ ಅಲ್ವಾ, ಕೊಂಡಾಡತ್ತೆ ಅಂತೇವ್ರು ಹೋಗಿ ಇಂತೆ ಪ್ರತಿಭೆ ತೋರಿಸ್ತಾವ್ರಲ್ಲ ಅನ್ನೋದು ಹಳ್ಳಿಲಿ ಗೊತ್ತಾಗ್ಬೇಕು. ಟಿವಿ ಚಾನಲ್ನಲ್ಲಿ ಎಲ್ಲ ಗೊತ್ತಾಗ್ಬೇಕು ಅಂತ ನಾವು ಇದೊಂದ ಮಾಡಿವಿ. ಇದು ಉಳ್ಕತ್ತ, ನಾವ್ ಮಾಡಿರೋದು ಉಳ್ಕತ್ತ. ಇಷ್ಟ ಕೊಟ್ರು ಕತ್ತದ ಸುರಿದ್ರು ಅದು ಉಳ್ಕೊಳಲ್ಲ ಅಲ್ಲ, ಅದಕ್ಕ ಉಳ್ಕಲಿ, ಅಭಿವೃದ್ಧಿ ಆಗಲಿ. ಲೋ ನವೀನ, ಕೋಣನೆ ಲೋ ನವೀನ, ಲೋ ನವೀನ, ರಸ ಆಗ್ಲಿ ಕಣವ. ಯಾರಿಗೆ ಅವ್ರ ಸ್ವಂತ ಹಂಗೆ ಬೇರೆ ಈಗ ತತ್ತ ಬಿಡಲಿ ನನಗ ಹಿಡ್ಕತ್ತೀನಿ ಬಿಡ್ತಾ. ನವೀನಪ್ಪ ನೇಮಲು ಜಂಬೂನೇ ರುಳದಣ್ಣು ಅಪ್ಪ ಅಲ್ಲು ದಾಳಿಂಬೆ ನಿಜಪ್ಪೋ ಅಲ್ಲೋ ದಾಳಿಂಬೆ ನಿಜಗಮ್ಮು ನವೀನಪ್ಪ ಅಪ್ಪ ಮುಂಗಾರು ಮಿಂಚು ವಾಡಾದಂಗ ಸೊಂಕ್ಯದು ಗೇಟಲ್ಲಿ ಸಂತ ಮಾಳದಲ್ಲಿ ನಿಂತು ಕಾಗುದುವೋ ಅವರೇ ನಿಂತು ಕಾಗುದುವ ಬರುವ ನಮ್ ಸರ್ ನವೀನಪ್ಪ ಅಪ್ಪ ನಿಮ್ ಕೆಂಪು ಬಾಡೋದು ಬೀಸಾಲಲ್ಲಿ. ಇನ್ನು ಬೇಕಾ? ಸೂಪರ್ ಆಗಿ ಹೇಳಿದ್ರಿ. ಬಾರಿ ಅವರ ನಿಂತು ಕಾಗುದುವ ಬರ್ವ ನಮ್ಮ ನವೀನಪ್ಪನ ಕೆಂಪು ಬಾಡಿವೋ ಬೀಸುವಲಲ್ಲಿ ಉಲ್ಲಾನಳ್ಳಿಲಿ ಉತ್ರಾಳಿ ಬೀದಿಲಿ ಒಂದು ಹಸುಮಕ್ಕು ತಂದೋಲು ಚಾವಡಿ ಅಲ್ಲೂ ನವೀನಪ್ಪನ ಬಾರ ಹೇಳಿ. ಸೂಪರ್ ಆಗಿ ಹೇಳಿದ್ರಿ. ಇವಾಗ ಏನ್ ಗೊತ್ತಮ್ಮ, ನಿನ್ನೆ ಬಂದಿದ್ರಿ ಅಲ್ಲ ಪ್ರೆಸ್ ಮೀಟ್ಗೆ, ಜನರೆಲ್ಲ ನೋಡಿ ಏನ್ ಅನ್ನಿಸ್ತು? ಎಲ್ಲ ಖುಷಿ ಪಡ್ತಾವ್ರ ನೋಡಿ. ಎಲ್ಲ ಇಂಥ ಹಳ್ಳಿಯಿಂದ ಹೋಗಿ ಇಂಥ ಹಾಡ್ಗ ಇವರು ಪಿಕ್ಚರ್ ಶೂಟಿಂಗ್ ಮಾಡಿ ಇಂಥ ಹೆಸರುವಾಸ್ಕ ತಂದಾರಲ್ಲ ಅಂತ ದೇಶ ಎಲ್ಲ ನೋಡಿ ಕೊಂಡಾಡ್ತಾ ಇದ್ದಾರೆ ಅಲ್ವಾ. ಸಂಗತಿಯೇ ನನಗಿಂತ ಗುಣಗಾತಿಯೇ ಬನ್ನೂರ ಲವಳೆ ಬಾವುಗಾತಿಯೇ ಬನ್ನೂರ ಲವಳೆ ಬಾವುಗಾತಿ ಸಂಗಾತಿಯೇ ನನಗ ಕಟ್ಟಿದ್ದ ಹೂವ ಕೊಳಗವಳೆ. ಲೋ ನವೀನ ಪಿಕ್ಚರು ಕೊಣಾಣ ಹಾಡು ರಿಲೀಸ್ ಆಗದ, ಎಲ್ಲಾರು ನೋಡಿ. ಲೋ ನವೀನ ಅನ್ನೋದು ನೋಡಿ. ಹಾಡು ರಿಲೀಸ್ ಆಗಿದಲ್ಲ ಕೋಣಾಣೆ ಹಾಡು, ಹೆಂಗ್ ಆಡಿದ್ರಿ ನೀವು? ಏನಾದ್ರು ಭಯ ಏನಾದ್ರು ಆಯ್ತಾ? ಇಲ್ಲ ಏನು ಭಯ ಆಗಿಲ್ಲ. ಅದ್ಯಾಕ ಕಲ್ತಿರ ಹಾಡ್ನ ಯಾಕೆ ಭಯ ಪಡ್ಬೇಕು? ಇರೋದ್ ಆಡ್ಬೇಕು
ನಮ್ಮ ಸ್ವಾಭಿಮಾನದಲ್ಲಿ ಏನು ಬರ್ತದ ಅದನ್ನ ನಾವು ಆಡೇ ತೋರಿಸ್ಬೇಕು. ಸುಮ್ಮನೆ ಅದ್ಯಾಕೆ ಮನೇಲಿ ಮಡಿಕೋಬೇಕು, ಅದನ್ನ ಆಡೇ ತೋರಿಸ್ತೀವಿ. ಭಯ ಗಿಯ ಏನು ಬರೋದಿಲ್ಲ. ನಾವೇನೇ ಆಡಿ ಅಂದ್ರೂ ಭಯ ಮಾತ್ರ ಬರಲ್ಲ. ಇಲ್ಲ ಅಂದ್ರೆ ಥಿಯೇಟ್ರಲ್ಲಿ ನಾವು ಆಡಬೇಕು ಅಂದ್ರೆ ನಮಗೆ ಭಯ ಹುಟ್ಟಿದ್ರೆ ನಾವು ಆಡೋಕ್ಕಾಗಲ್ಲ. ಆಡಿ ಗಟ್ಟಿ ಆಗಿದೆ, ಆಡಿ ಗಟ್ಟಿ ಆಗೋದಲ್ಲ, ಅದನ್ನ ನಾವು ಆಡ್ಕೊ ಹೋಯ್ತಾ ಇರ್ತೀವಿ. ನಾವು ಯಾರೋ ಬರ್ಲಿ ಯಾರೋ ಕೇಳಲಿ ನಾವು ಆಡ್ಕೊಡ್ತೀವಿ. ಓಕೆ, ಇವಾಗ ನನ್ಗೋಸ್ಕರ ಕೋಣಾಣೆ ಆಡ್ 2 ಲೈನ್ ಹೇಳ್ತೀರಾ ಇಬ್ರು ಸೇರ್ಕೊಂಡು? ಕೊಣಣೆ ನಂದಣೆ ವಾಲಾವೋ, ಕೊಣಣೆ ನಂದಣೆ ವಾಲಾವೋ, ಕೊಣಣೆ ನಂದಣೆ ವಾಲಾವೋ, ಕೊಣಣೆ ನಂದಣೆ ವಾಲಾವೋ. ನವೀನ ಆಲ್ ದಿ ಬೆಸ್ಟ್. ನೀವ್ ಅನ್ಕೊಂಡಿದ್ರಾ ಜನ ಇಷ್ಟು ಇಷ್ಟಪಡ್ತಾರೆ, ಎಷ್ಟೊಂದ್ ಜನ ಅದಕ್ಕೆಲ್ಲ ವಿಡಿಯೋ ಮಾಡಿದ್ದಾರೆ, ಅನ್ಕೊಂಡಿದ್ರಾ ಆಗುತ್ತೆ ಅಂತ? ಆಗತ್ತೆ ಅಂತ ಮಾಡೋ ಪ್ರಶ್ನೆ ಮಾಡಿರ್ತೀವಿ. ಅದು ಏನೋ ಮುಂದೋ ಏನೋ ಬೆಳೀತದ ಅಂದ್ಬಿಟ್ಟು ನಾವು ಮಾಡೀವಿ. ಅದು ಬೆಳೆದದ, ಅಭಿವೃದ್ಧಿ ಆಗದ, ದೇಶವೇ ನೋಡ್ತಾ ಅದ, ನೋಡ್ಲಿ. ನಿಮ್ ಮನೆಯವರೆಲ್ಲ ಏನಂದ್ರು? ನಮ್ಮ ಮನೆಯವರೆಲ್ಲ ಒಂದ್ಗೆ ಬಂದಿದ್ರಲ್ಲ, ಭಾರಿ ಇಷ್ಟಪಟ್ಬಿಟ್ಟು ಇನ್ನು ಇರಿ ಇಲ್ಲಿ ಏನ್ ಮಾಡ್ತಾರ ಅದನ್ನ ಮಾಡ್ತೀರಿ ಅಂದ್ಬಿಟ್ಟು ಅವ್ರು ಮನೆಗೆ ಹೋಗಾರ ನಾವ್ ಇಲ್ಲಿ ಆಡ್ತಾ ಇರ್ತೀವಿ. ಇಲ್ಲಿ ಎಷ್ಟ್ ದಿನ ಇರ್ತೀರಾ ಇನ್ನು? ಏನೋ ಅವರು ಎಷ್ಟೊತ್ತು ಗಂಟೆ ಮಾಡಿಸ್ತಾರ ನೋಡೋಣ, ಮಾಡ್ಬಿಟ್ಟು ಆಮೇಲೆ ಮನೆಗೆ ಹೋಯ್ತೀವಿ. ಫಿಲ್ಮ್ ಅಲ್ಲೆಲ್ಲ ಆಕ್ಟ್ ಮಾಡಕ್ ಆಸೆ ಏನಾದ್ರು ಇದ್ಯಾ? ಈ ಸಿಲ್ಮಲ್ಲಿ ಆಟ ಮಾಡಕಂದ್ರ ನಮ್ಮ ಹಳ್ಳಿ ಹಾಡನ್ನೇ ಕೇಳ್ತೀವಿ ಅಂದ್ರ ಮಾಡ್ತೀವಿ. ಅಲ್ಲ ಇದು ಒಪ್ಪಲ್ಲ ಅಂದ್ರ ಮಾಡಲ್ಲ. ಏನೋ ನಮ್ಮ ನವೀನ್ ಸಾರ್ ಒಪ್ಕೊಂಡ್ರು, ಅದ್ ಕರೆದ್ರು ಮಾಡಿವಿ. ಇನ್ ಬೇರೆಯವರು ಕರಿತೀವಿ ನಾವು ಮಾಡ್ಬೇಕು, ನಿಮ್ಮನ್ನೇ ಬರ್ತಕ್ ಮಾಡ್ಕೋತೀವಿ ಅಂತಂದ್ರ ನಾವು ಬಂದ್ ಮಾಡ್ಕೊಡ್ತೀವಿ. ಇಲ್ಲ ಅಂದ್ರ ನಮ್ಮ ನವೀನ್ ಸಾರು ಇಷ್ಟಪಟ್ಟಂಗೆ ಅವರು ಬಂದ್ರೆ ಬೇಕಾದಷ್ಟು ಮಾಡಿ ಇಷ್ಟಪಡ್ಬೋದು. ಇಲ್ಲ ಇಷ್ಟ ಇಲ್ದೇದವ್ರಿಗೆ ಮಾಡ್ಸಕ್ಕಾಗಲ್ಲ. ಇಷ್ಟ ಆಗಿತ್ತು ಅವ್ರಿಗೆ ಮಾಡ್ಕೊಟ್ಟಿವಿ, ನಮಗೂ ಇಷ್ಟ ಆಗಿತ್ತು ನಾವು ಮಾಡ್ಕೊಟ್ಟಿವಿ. ಅಷ್ಟೇ ನಾನು ಇಷ್ಟು ಹೇಳೋದು. ಇವಾಗ ನಿಮಗೆ ಓದಕ್ಕೆ ಬರೆಯಕ್ಕೆ ಎಲ್ಲ ಬರಲ್ಲ ಅಲ್ವಾ? ಆ ಹಾಡನ್ನೆಲ್ಲ ಹೆಂಗೆ ನೀವು ನೆನ್ಪಲ್ಲಿ ಇಟ್ಕೊಂಡು ಹಾಡಿದ್ರಿ? ಸ್ವಾಭಿಮಾನದಿಂದೇ ಬರ್ತದ ಅದು. ನಮ್ಮ ಹೃದಯದೊಳಗೆ ತುಂಬಿರ್ತದಲ್ಲ ಅದು. ಇಂಥದ್ಕಿಂಥದ್ದು ಸೇರಿಸ್ಬೇಕು, ಇಂಥದ್ಕಿಂಥದ್ದು ಸ್ವರ ಸೇರಿಸ್ಬೇಕು, ಶ್ರುತಿ ಸೇರಿಸ್ಬೇಕು ಅಂತ ಎಲ್ಲ ಕಲಾಗೋಷ್ಠಿ ಅಂತ ಇರ್ತದ. ಅದನ್ನ ಮಾಡ್ತಾರ. ನಾವು ಆ ತುಂಬದಿಂದೆ ನಮ್ದು ಇದು ಚೆನ್ನಾಗಿ ತಾಳ ಮೇಳ ಎಲ್ಲ ಹಿಡ್ಕೊಂಡು ಅದನ್ನ ಹೆಂಗ್ ಬರ್ತದ ನಮ್ಮ ಹಳ್ಳಿ ಸೊಗಡು ಅದನ್ನ ಆಡ್ತಾ ಇರ್ತೀವಿ ಅಷ್ಟೇ. ಮನೆ ಸೋಬಂದ ಪದೇ, ಮದುವೆ ಎಟ್ಟಿಗೆ ಹೋಗೋದು, ಆಮೇಲೆ ಸಾವನ್ ಮನೆಗೆ ಹೋಗೋದು, ಮನೆ ಶಾಸ್ತ್ರ, ಮದುವೆ ಶಾಸ್ತ್ರ, ಹಸಿಗೆ ಶಾಸ್ತ್ರ ಎಲ್ಲಾನು ಮಾಡ್ತಾ ಇರ್ತೀವಿ. ಇವಾಗ ಮಕ್ಕಳು ದೊಡ್ಡವರಾದಾಗ ಪದಗಳನ್ನ ಹಾಡ್ತಾರಲ್ಲ, ಅದೊಂದು ಆಡ್ತೀರಾ ಒಂದ್ ಹಾಡು? ಜೋಗ್ಲಿ ಹಾಡು. ಜೋಗ್ಲಿ ಹಾಡು ಆಡ್ತೀವಿ. ಜೋ ಜೋ ನನ್ನಪ್ಪನೇ, ಜೋ ಜೋ ನನ್ನಯ್ಯನೇ, ಜೋಗುಳುವ ಪಾಡಿರಮ್ಮ ಶರಣ ಮುತ್ತೈದರೆಲ್ಲ, ಜೋ 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 ಜೋ. ವನದಲ್ಲಿ ತುಂಬಿದ ಕೊಳದಲ್ಲಿ ಚಂದ್ರಮ್ಮನಂತ ಮಗ ದೊರಕವನ ನಮಗಿನ್ನು. ಜೋ 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 ನನ್ನಯ್ಯನೇ, ಜೋ ಜೋ ನನ್ನಪ್ಪನೇ, ಜೋಗುಳುವ ಪಾಡಿರಮ್ಮ ಶರಣ ಮುತ್ತೈದರೆಲ್ಲ, ಜೋ 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 ಜೋ. ಜಾಜಿಯ ವನದಲ್ಲಿ ಜಾಣರ ತೊಟ್ಟಾಲು ಕಟ್ಟಿ, ಜನ ನಿಲ್ಲದು ಮನಗ ಜನನಾಗಿ ಬಂದೆವು ಮಗನೇ, ಜೋ 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 ಜೋ. ಸಂಪಿಗ ವನದಲ್ಲಿ ಕೆಂಪಿರು ತೊಟ್ಟಾಲು ಕಟ್ಟಿ, ಕೆಂಪ ನಿಲ್ಲದು ಮನಗ ಕೆಂಪನಾಗಿ ಬಂದೆವು ಮಗನೇ, ಜೋ 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 ಜೋ. ಕೊನೆಯದಾಗಿ ಏನ್ ಹೇಳ್ತೀರಾ ಕೋಣಾಣೆ ಹಾಡ್ ಬಗ್ಗೆ, ನವೀನ್ ಅವ್ರ ಬಗ್ಗೆ? ಕೊಣೆಣೆ ಹಾಡ್ ಬಗ್ಗೆ ತುಂಬಾ ಇಷ್ಟ ಆಯ್ತು. ಅವರು ಇಷ್ಟಪಟ್ಟೆ ಇದನ್ನ ಫಿಲಮ್ಗೆ ಅಟ್ರಾಸ್ ಮಾಡಿ ಅವರು ಟಿವಿ ಚಾನಲ್ಗೆ ಕೊಟ್ಟಾರ. ಆನಂದ್ ಹಿಡಿಯೋ ಇದರಲ್ಲಿ ಸಾಂಗ್ನ ರಿಲೀಸ್ ಮಾಡಾರ. ಅದು ಚೆನ್ನಾಗದ, ನೋಡ್ತಾ ಇರ್ಲಿ. ಜನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಜನಕ್ಕೇನು ಕೇಳಕ್ ಇಷ್ಟಪಡ್ತೀವಿ ಅಂತಂದ್ರೆ, ಏನೋ ಒಂದು ಒಳ್ಳೆ ಫಿಲಮ್ ತೆಗೆದು ಕೊಟ್ಟಿವಿ, ಅದನ್ನ ಅದು ಏನೋ ದೇಶ ಜನ ನೋಡ್ಲಿ ಅಂತ ಒಂದು ಹಾಡನ್ನ ಮಾಡ್ಕೊಟ್ಟಿದೀವಿ. ಅವರು ಮುಂದುವರಿಲಿ, ಚೆನ್ನಾಗಿರ್ಲಿ, ದೇವ್ರು ಚೆನ್ನಾಗಿಟ್ಟಿರ್ಲಿ. ಫಿಲಮ್ಗೆ ಅಟ್ರಾಸ್ ಆಗಿ ಚೆನ್ನಾಗಿ ಬೆಳೀಲಿ. ಬೆಳೀಲಿ. ನಿಮ್ ಜೊತೆ ಮಾತಾಡ್ ನಂಗಂತೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ನೋಡಿದ್ರಲ್ವಾ
ಇದು ಕೋಣಾಣೆ ಹಾಡನ್ನ ಹಾಡಿದಂತಹ ಲಕ್ಷ್ಮಮ್ಮ ಹಾಗೆ ಚಾಮಮ್ಮನವರ ಮಾತಾಗಿತ್ತು. ಸೈನಿಂಗ್ ಆಫ್ ಬೈ ಪಲ್ಲವಿ ರಾಜ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.